Hello friends, I am Shumurthy from Student of Interface College, Davangere. Today we are discussing about topics is jumping statements. Jumping statements ಅಂದ್ರೆ ಏನು, ಅದರಲ್ಲಿ ಯಾವ್ಯಾವ ಬರ್ತವೆ, ಮತ್ತೆ ಅದರ ಸಿಂಟ್ಯಾಕ್ಸ್ ಏನು, ಮತ್ತೆ ಎಕ್ಸಾಂಪಲ್ ನೋಡ್ತಾ ಹೋಗೋಣ. ಎಕ್ಸಾಂಪಲ್ ಪ್ರೋಗ್ರಾಮ್ಸ್ ನೋಡ್ತಾ ಹೋಗೋಣ, ಸರಿನಾ. ಜಂಪಿಂಗ್ ಸ್ಟೇಟ್ಮೆಂಟ್ ಆಲ್ಸೋ ಕಾಲ್ಡ್ ಆಸ್ ಲೂಪ್ಸ್ ಕಂಟ್ರೋಲ್ ಸ್ಟೇಟ್ಮೆಂಟ್ಸ್. ಇದಕ್ಕೂ ಮುಂಚೆ ಯಾವ್ಯಾವ ಇದೆ ಅಂತ ನೋಡ್ಕೊಳ್ಳೋಣ. ಗೋ ಟು ಸ್ಟೇಟ್ಮೆಂಟ್ ಇದೆ, ಕಂಟಿನ್ಯೂ ಸ್ಟೇಟ್ಮೆಂಟ್ ಇದೆ, ಬ್ರೇಕ್ ಇದೆ, ಎಕ್ಸಿಟ್ ಇದೆ, ರಿಟರ್ನ್ ಇದೆ. ಅಂದ್ರೆ ಜಂಪಿಂಗ್ ಸ್ಟೇಟ್ಮೆಂಟ್ ಅಂತ ಏನಂತ ತಿಳ್ಕೊಂಡು ಮತ್ತೆ ನೋಡ್ತಾ ಹೋಗೋಣ ಮುಂದೆ. ಜಂಪಿಂಗ್ ಸ್ಟೇಟ್ಮೆಂಟ್ ಆಲ್ಸೋ ಕಾಲ್ಡ್ ಆಸ್ ದ ಲೂಪ್ ಕಂಟ್ರೋಲ್ ಸ್ಟೇಟ್ಮೆಂಟ್ಸ್. ಅಂದ್ರೆ ಜಂಪಿಂಗ್ ಸ್ಟೇಟ್ಮೆಂಟ್ ಲೂಪ್ ಕಂಟ್ರೋಲ್ ಸ್ಟೇಟ್ಮೆಂಟ್ಸ್ ಆಗಿ ಕೆಲಸ ಮಾಡುತ್ತೆ ಅಂತ ಹೇಳ್ತಾ ಹೋಗ್ತೀವಿ. ಈ ಜಂಪಿಂಗ್ ಸ್ಟೇಟ್ಮೆಂಟ್ ಈಸ್ ಎ ಕಂಟ್ರೋಲ್ ಸ್ಟೇಟ್ಮೆಂಟ್ ದಟ್ ಮೂವ್ಸ್ ದ ಎಕ್ಸಿಕ್ಯೂಷನ್ ಆಫ್ ದ ಪ್ರೋಗ್ರಾಮ್ ಫ್ರಮ್ ಒನ್ ಲೊಕೇಶನ್ ಟು ಅನದರ್. ಜಂಪಿಂಗ್ ಅನ್ನೋ ವರ್ಡ್ ಏನಂತ ಹೇಳ್ತಿದೆ ಅಂತಂದ್ರೆ ಜಂಪ್, ದ ನೇಮ್ ಇಟ್ ಸೆಲ್ಫ್ ಟೆಲ್ಸ್ ಎಕ್ಸಿಕ್ಯೂಷನ್ ಆಫ್ ದಿ ಪ್ರೋಗ್ರಾಮ್ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ, ಒಂದು ಲೊಕೇಶನ್ ಇನ್ನೊಂದು ಲೊಕೇಶನ್ಗೆ ಜಂಪ್ ಮಾಡೋದಕ್ಕೆ ಜಂಪಿಂಗ್ ಸ್ಟೇಟ್ಮೆಂಟ್ ಅಂತ ಕರಿತೀವಿ. ಫಸ್ಟ್ ಗೋ ಟು ಸ್ಟೇಟ್ಮೆಂಟ್ ಅಂತಂದ್ರೆ ಏನಂತ ನೋಡ್ತಾ ಹೋಗೋಣ. ದ ಗೋ ಟು ಸ್ಟೇಟ್ಮೆಂಟ್ ಈಸ್ ಯೂಸ್ ಟು ಜಂಪ್ ಅ ಸ್ಪೆಸಿಫಿಕ್ ಪಾಯಿಂಟ್ ಫ್ರಮ್ ಎನಿವೇರ್ ಇನ್ ಅ ಫಂಕ್ಷನ್. ಅಂದ್ರೆ ಗೋ ಟು ಸ್ಟೇಟ್ಮೆಂಟ್ ಒಂದು ಪ್ರೋಗ್ರಾಮ್ ಅಲ್ಲಿ ಇದು ಮಾಡುತ್ತಿದೆ ಅಂತಂದ್ರೆ ಎಲ್ಲಿಗೆ ಬೇಕಾದ್ರೂ ಜಂಪ್ ಮಾಡುತ್ತೆ, ಸ್ಪೆಸಿಫಿಕ್ ಪಾಯಿಂಟ್ ಗೆ ಜಂಪ್ ಮಾಡುತ್ತೆ, ಎನಿವೇರ್ ಆಫ್ ದಿ ಫಂಕ್ಷನ್. Go to is used to transfer the program controller to a labeled statement within the same function. ಅಂದ್ರೆ ಲೇಬಲ್ಡ್ ಸ್ಟೇಟ್ಮೆಂಟ್ ನಾವು ಫಂಕ್ಷನ್ ಗೆ ಪಾಸ್ ಮಾಡ್ತಾ ಇದೀವಿ, ಸರಿನಾ. ಸಿಂಟ್ಯಾಕ್ಸ್ ನೋಡೋದಾದ್ರೆ ಗೋ ಟು ಇಲ್ಲಿ ಇದಿರುತ್ತೆ ಕೋಡ್ ಲೇಬಲ್ ಸ್ಟೇಟ್ಮೆಂಟ್, ಸರಿನಾ. ಪ್ರೋಗ್ರಾಮ್ ಎಕ್ಸಾಂಪಲ್ ಪ್ರೋಗ್ರಾಮ್ಸ್ ಎಲ್ಲ ಸ್ಟೇಟ್ಮೆಂಟ್ಸ್ ಲಾಸ್ಟ್ ನೋಡ್ತಾ ಹೋಗೋಣ. ನೆಕ್ಸ್ಟ್ ಕಂಟಿನ್ಯೂ. ದ ಕಂಟಿನ್ಯೂ ಸ್ಟೇಟ್ಮೆಂಟ್ ಇನ್ ಸಿ ಪ್ರೋಗ್ರಾಮಿಂಗ್ ವರ್ಕ್ಸ್ ಸಮ್ ವಾಟ್ ಲೈಕ್ ಬ್ರೇಕ್ ಸ್ಟೇಟ್ಮೆಂಟ್. ಅಂದ್ರೆ ಕಂಟಿನ್ಯೂ ಸ್ಟೇಟ್ಮೆಂಟ್ ಯಾವ ತರ ವರ್ಕ್ ಆಗುತ್ತೆ ಅಂದ್ರೆ ಬ್ರೇಕ್ ಸ್ಟೇಟ್ಮೆಂಟ್ ರೀತಿ ವರ್ಕ್ ಆಗ್ತಾ ಹೋಗುತ್ತೆ, ಸರಿನಾ. ಕಂಟಿನ್ಯೂ ಸ್ಟೇಟ್ಮೆಂಟ್ ಸ್ಕಿಪ್ ಒನ್ ಇಟರೇಷನ್ ಫ್ರಮ್ ದಿ ಲೂಪ್ ಇನ್ ಬಿಟ್ವೀನ್ ದಿ ಎಕ್ಸಿಕ್ಯೂಷನ್ ಆಫ್ ದಿ ಕೋಡ್, ಸರಿನಾ. ಕಂಟಿನ್ಯೂ ಸ್ಟೇಟ್ಮೆಂಟ್ ಯಾವ ರೀತಿ ಇದಾಗುತ್ತೆ ಅಂತಂದ್ರೆ ಲೂಪ್ ಅಲ್ಲಿ ಏನಾದ್ರೂ ನಾವು ಕಂಟಿನ್ಯೂ ಅಂತ ಕೊಟ್ಟವಾಗ ಇಟರೇಷನ್ ಅಂದ್ರೆ ಆ ಲೈನ್, ಆ ಸ್ಟೇಟ್ಮೆಂಟ್ ನ ಸ್ಕಿಪ್ ಮಾಡಿ ಬೇರೆ ಲೈನ್ ಇಂದ ಎಕ್ಸಿಕ್ಯೂಷನ್ ಮಾಡ್ತಾ ಹೋಗುತ್ತೆ. ಸಿಂಟ್ಯಾಕ್ಸ್ ಕಂಟಿನ್ಯೂ, ಸರಿನಾ. ಬ್ರೇಕ್. ನೆಕ್ಸ್ಟ್ ಬ್ರೇಕ್ ಸ್ಟೇಟ್ಮೆಂಟ್ ಟರ್ಮಿನೇಟ್ಸ್ ದ ಇಟರೇಷನ್ ಆಫ್ ದಿ ಲೂಪ್. ಅಂದ್ರೆ ಇಟರೇಷನ್ ರಿಪಿಟೇಷನ್ ಆಫ್ ದಿ ಲೂಪ್ ನ ಬ್ರೇಕ್ ಟರ್ಮಿನೇಟ್ ಮಾಡುತ್ತೆ, ಎಂಡ್ ಮಾಡುತ್ತೆ, ಸರಿನಾ. ಇಟ್ ಕ್ಯಾನ್ ಬಿ ಯೂಸ್ ಟು ಟರ್ಮಿನೇಟ್ ದ ಕೇಸ್ ಇನ್ ದಿ ಸ್ವಿಚ್ ಕೇಸ್ ಸ್ಟೇಟ್ಮೆಂಟ್. ಅಂದ್ರೆ ಸ್ವಿಚ್ ಸ್ಟೇಟ್ಮೆಂಟ್ ಅಲ್ಲಿ ಟರ್ಮಿನೇಟ್ ಮಾಡುತ್ತೆ ಕೇಸಸ್ಗಳನ್ನ, ಅಲ್ಲಿ ಬ್ರೇಕ್ ಸ್ಟೇಟ್ಮೆಂಟ್ ನ ಯೂಸ್ ಮಾಡ್ತಾ ಹೋಗ್ತೀವಿ. ಇಫ್ ಯು ಆರ್ ಯೂಸಿಂಗ್ ನೆಸ್ಟೆಡ್ ಲೂಪ್, ದ ಬ್ರೇಕ್ ಸ್ಟೇಟ್ಮೆಂಟ್ ವಿಲ್ ಸ್ಟಾಪ್ ದ ಎಕ್ಸಿಕ್ಯೂಷನ್ ಆಫ್ ದಿ ಪ್ರೋಗ್ರಾಮ್ ಇನ್ನರ್ಮೋಸ್ಟ್ ಲೂಪ್ ಅಂಡ್ ಸ್ಟಾರ್ಟ್ ಎಕ್ಸಿಕ್ಯೂಷನ್ ಇನ್ ನೆಕ್ಸ್ಟ್ ಲೈನ್ ಆಫ್ ದಿ ಕೋಡ್ ಆಫ್ಟರ್ ದ ಬ್ಲಾಕ್, ಸರಿನಾ. ಏನಂತ ಹೇಳ್ತಿದೆ ಅಂದ್ರೆ ಈ ಪಾಯಿಂಟ್ ನಾವು ನೆಸ್ಟೆಡ್ ಲೂಪ್ ನ ಯೂಸ್ ಮಾಡ್ಕೊಂಡು ಅದ್ರೊಳಗೆ ನಾವೇನಾದ್ರೂ ಬ್ರೇಕ್ ಸ್ಟೇಟ್ಮೆಂಟ್ ಹಾಕಿದ್ವಿ ಅಂತಂದ್ರೆ ಇನ್ನರ್ ಮೋಸ್ಟ್ ಲೇಯರ್ ಸ್ಟಾಪ್ ಆಗುತ್ತೆ ಎಕ್ಸಿಕ್ಯೂಷನ್. ನೆಕ್ಸ್ಟ್ ಏನಾಗುತ್ತೆ ಅಂತಂದ್ರೆ ಸ್ಟಾರ್ಟ್ ಎಕ್ಸಿಕ್ಯೂಷನ್ ನೆಕ್ಸ್ಟ್ ಲೈನ್ ಎಕ್ಸಿಕ್ಯೂಷನ್ ಮಾಡೋಕೆ ಸ್ಟಾರ್ಟ್ ಮಾಡುತ್ತೆ, ಸರಿನಾ. ಸಿಂಟ್ಯಾಕ್ಸ್ ಬ್ರೇಕ್ ಅಂತ ಇರುತ್ತೆ. ಎಕ್ಸಿಟ್. ನೆಕ್ಸ್ಟ್ ಎಕ್ಸಿಟ್ ನೋಡ್ತಾ ಹೋಗೋಣ. ಎಕ್ಸಿಟ್ ಸ್ಟೇಟ್ಮೆಂಟ್ ದಟ್ ಟೇಕ್ಸ್ ಇಂಟಿಜರ್, ಅಂದ್ರೆ ಇಂಟಿಜರ್ ತಗೊಳುತ್ತೆ ವ್ಯಾಲ್ಯೂಸ್ ನ, 0 ಆಗಿರ್ಬೋದು, ನಾನ್ 0 ವ್ಯಾಲ್ಯೂ. ಅಂದ್ರೆ ಇದರಲ್ಲಿ ಎರಡು ಟೈಪ್ಸ್ ಬರ್ತವೆ, ಎಕ್ಸಿಟ್ ಸಕ್ಸಸ್ ಮತ್ತೆ ಎಕ್ಸಿಟ್ ಫೇಲ್ಯೂರ್. ಫಸ್ಟ್ ಎಕ್ಸಿಟ್ ಸಕ್ಸಸ್ ಅಂದ್ರೆ ಏನಂತ ನೋಡ್ತಾ ಹೋಗೋಣ. ಎಕ್ಸಿಟ್ ಸಕ್ಸಸ್ ಈಸ್ ಇಂಡಿಕೇಟೆಡ್ ಬೈ ಎಕ್ಸಿಟ್ 0. ಅಂದ್ರೆ ಎಕ್ಸಿಟ್ 0 ಅಂತೇಳಿ ಕೊಡ್ತಾ ಹೋಗುತ್ತೆ ಸ್ಟೇಟ್ಮೆಂಟ್. ಅಂದ್ರೆ ಇದು ಏನಂತ ಹೇಳುತ್ತೆ ಅಂತಂದ್ರೆ ಸ್ಟೇಟ್ಮೆಂಟ್ ವಿಚ್ ಮೀನ್ಸ್ ಸಕ್ಸಸ್ಫುಲ್ ಟರ್ಮಿನೇಷನ್ ಆಫ್ ದಿ ಪ್ರೋಗ್ರಾಮ್. ಅಂದ್ರೆ ಸಕ್ಸಸ್ಫುಲ್ ಆಗಿ ಟರ್ಮಿನೇಷನ್ ಮಾಡಿರುತ್ತೆ ಪ್ರೋಗ್ರಾಮ್ ನ, ಅದಕ್ಕೆ ಎಕ್ಸಿಟ್ ಸಕ್ಸಸ್ ಅಂತ ಹೇಳ್ತಾ ಹೋಗ್ತೀವಿ. ದಟ್ ಈಸ್ ಪ್ರೋಗ್ರಾಮ್ ಹ್ಯಾಸ್ ಬೀನ್ ಎಕ್ಸಿಕ್ಯೂಟೆಡ್ ವಿತೌಟ್ ಎನಿ ಎರರ್. ಯಾವುದೇ ತೊಂದರೆಗಳಿಲ್ಲದೆ, ತಪ್ಪಿಲ್ಲದೆ ಪ್ರೋಗ್ರಾಮ್ ವರ್ಕ್ ಆಗಿರುತ್ತೆ. ಇಂಟರಪ್ಟ್ ಅಂತ ಅಂದ್ರು ಅದೇ ರೀತಿ. ಎಕ್ಸಿಟ್ ಫೇಲ್ಯೂರ್ ಅಂದ್ರೆ ಎಕ್ಸಿಟ್ ಫೇಲ್ಯೂರ್ ಈಸ್ ಇಂಡಿಕೇಟಿಂಗ್ ಬೈ ಎಕ್ಸಿಟ್ 1 ವಿಚ್ ಮೀನ್ಸ್ ದ ಅಬ್ನಾರ್ಮಲ್ ಟರ್ಮಿನೇಷನ್ ಆಫ್ ದಿ ಪ್ರೋಗ್ರಾಮ್. ಅಂದ್ರೆ ಏನೋ ಒಂದು ತೊಂದರೆ ಆಗಿರುತ್ತೆ, ಪ್ರೋಗ್ರಾಮ್ ಒಳಗೆ ಎರರ್ ಬಂದಿರುತ್ತೆ, ಹಂಗಾಗಿ ಎಕ್ಸಿಟ್ ಫೇಲ್ಯೂರ್ ಅಂತ ಹೇಳ್ತಾ ಹೋಗ್ತೀವಿ. ದಟ್ ಈಸ್ ಏನಂತ ನೋಡೋದಾದ್ರೆ ಸಮ್ ಎರರ್ ಆರ್ ಇಂಟರಪ್ಟ್ ಆಸ್ ಅಕರ್ಡ್. ಅಂದ್ರೆ ಎರರ್ ಅಕರ್ ಆಗಿರುತ್ತೆ. ವಿ ಕ್ಯಾನ್ ಯೂಸ್ ಡಿಫ್ರೆಂಟ್ ಇಂಟಿಜರ್ ಅದರ್ಸ್ ದೆನ್ 1 ಟು ಇಂಡಿಕೇಟ್ ಡಿಫ್ರೆಂಟ್ ಟೈಪ್ ಆಫ್ ಎರರ್ಸ್. ಅಂದ್ರೆ ನಾವು ಎರರ್ ಬಂದಿದೆ ಅಂತಂದ್ರೆ ಯಾವ ರೀತಿ ಹೇಳ್ಬೋದು ಅಂದ್ರೆ ಇಂಟಿಜರ್ ಮೂಲಕ. ಅದು ಯಾವ ರೀತಿ ಅಂದ್ರೆ ನಾನ್ ಜೀರೋ ಆಗಿರ್ಬೋದು, ನಾನ್ ಜೀರೋ ವ್ಯಾಲ್ಯೂಸ್, ಸರಿನಾ. 0 ಬಿಟ್ ಯಾವುದೇ ವ್ಯಾಲ್ಯೂ ಆಗಿರ್ಬೋದು. ರಿಟರ್ನ್ ಅಂತ ದ ರಿಟರ್ನ್ ಸ್ಟೇಟ್ಮೆಂಟ್ ಇನ್ ಸಿ ಈಸ್ ಯೂಸ್ ಟು ಟರ್ಮಿನೇಟ್ ದ ಎಕ್ಸಿಕ್ಯೂಷನ್ ಆಫ್ ದಿ ಫಂಕ್ಷನ್ ಅಂಡ್ ರಿಟರ್ನ್ ವ್ಯಾಲ್ಯೂ ಟು ದ ಕಾಲರ್. ಇದು ರಿಟರ್ನ್ ಮಾಡುತ್ತೆ, ರಿಟರ್ನ್ 0 ಮಾಡುತ್ತೆ, ರಿಟರ್ನ್ ಮಾಡ್ತಾ ಹೋಗುತ್ತೆ, ಏನ್ ಬೇಕೋ ರಿಟರ್ನ್ ಮಾಡುತ್ತೆ, ಸರಿನಾ. ನಾವ್ ಏನ್ ಫಂಕ್ಷನ್ ಯೂಸ್ ಮಾಡ್ಕೊಂಡು ಮಾಡಿರ್ತೀವೋ, ಕಾಲ್ ಮಾಡಿರ್ತೀವೋ ಅಲ್ಲಿ ರಿಟರ್ನ್ ಮಾಡ್ತಾ ಹೋಗ್ಬೋದು. ಇಷ್ಟು ಜಂಪಿಂಗ್ ಸ್ಟೇಟ್ಮೆಂಟ್ಸ್ ನಾವು ಪ್ರೋಗ್ರಾಮ್ ನೋಡ್ತಾ ಹೋಗೋಣ ನೆಕ್ಸ್ಟ್, ಸರಿನಾ. ಇಲ್ಲಿ ನೋಡ್ಬೋದು ಫಸ್ಟ್ ನಾವು ಗೋ ಟು ಸ್ಟೇಟ್ಮೆಂಟ್ ಇನ್ ಪ್ರೋಗ್ರಾಮ್ ಎಕ್ಸಾಂಪಲ್ ಪ್ರೋಗ್ರಾಮ್ ನೋಡ್ತಾ ಹೋಗೋಣ, ಸರಿನಾ. ಸೇ ಹಾಯ್ ಅನ್ನೋದು ನಾವು ಎಲ್ಲಿ ಪ್ರಿಂಟ್ ಮಾಡ್ತಾ ಇದೀವಿ ಅಂದ್ರೆ 15 ನಂಬರ್ ತನಕ ಪ್ರಿಂಟ್ ಆಗುತ್ತೆ, ಸರಿನಾ. ಆ 15ನೇ ನಂಬರ್ ಹತ್ರ ನಾವು ಹಾಯ್ ಅಂತ ಪ್ರಿಂಟ್ ಮಾಡ್ಬೇಕಂತ ಹೇಳ್ತಿದ್ವಿ. ಇಲ್ಲಿ ನಾವು
ವೈಲ್ ಲೂಪ್ ಯೂಸ್ ಮಾಡಿ ಹೇಳ್ತಾ ಇದೀವಿ, ಅಂದ್ರೆ 20 ಒಳಗಡೆ, ಸರಿನಾ. ಇದನ್ನ ಪ್ರೋಗ್ರಾಮ್ ರನ್ ಮಾಡಿದ್ರೆ ಗೊತ್ತಾಗುತ್ತೆ. ಇಲ್ಲಿ ನೋಡ್ಬೋದು ನೀವು 20 ಮಟ್ಟ ರನ್ ಆಗಿದೆ. 10ರಿಂದ ನಾನು ಇಲ್ಲಿ 10 ಅಂತ ತಗೊಂಡಿನಿ, ಅಂತಂದ್ರೆ 10 ಅಂತ ತಗೊಂಡು ಮತ್ತೆ 20 ಮಟ್ಟ ಅಂದ್ರೆ 10ರಿಂದ 20 ಮಟ್ಟ ಪ್ರಿಂಟ್ ಆಗುವಂತ ಹೇಳ್ತೀನಿ. ಅದರೊಳಗೆ ಏನಾಗುತ್ತೆ ಅಂತಂದ್ರೆ ಇಫ್ 15ನೇ ನಂಬರ್ ಹತ್ರ ನಾನು ಹಾಯ್ ಅಂತ ಪ್ರಿಂಟ್ ಮಾಡೋ ಅಂತ ಹೇಳ್ತಾ ಇದೀನಿ. ಅಂದ್ರೆ ಗೋ ಟು ಸ್ಟೇಟ್ಮೆಂಟ್ ಯಾವ ರೀತಿ ಅಂದ್ರೆ ಸ್ಪೆಸಿಫಿಕ್ ಪಾಯಿಂಟ್ ಗೆ ಜಂಪ್ ಮಾಡಿ ಅಲ್ಲಿ ಎಕ್ಸಿಕ್ಯೂಟ್ ಮಾಡುತ್ತೆ. ಇದಕ್ಕೆ ನಾವೇನಂತ ಹೇಳ್ತಿದೀವಿ ಅಂದ್ರೆ ಗೋ ಟು ಸ್ಟೇಟ್ಮೆಂಟ್ ಅಂತ ಹೇಳಿ ಕರಿತಿದೀವಿ, ಸರಿನಾ. ನೆಕ್ಸ್ಟ್ ಇಲ್ಲಿ ನೋಡ್ಬೋದು, ಇದು ಕಂಟಿನ್ಯೂ ಫಂಕ್ಷನ್ ಹಾಕಿದೀವಿ, ಸರಿನಾ. ನಂಬರ್ ಪ್ರಿಂಟ್ ಮಾಡಕ್ ಹೇಳ್ತಾ ಇದೀವಿ. ಈ ಪ್ರೋಗ್ರಾಮ್ ನ ರನ್ ಮಾಡಿದ್ರೆ ಗೊತ್ತಾಗುತ್ತೆ ಯಾವ ರೀತಿ ವರ್ಕ್ ಆಗುತ್ತೆ ಅಂತ ಹೇಳಿ. ಇಲ್ಲಿ ನೋಡ್ಬೋದು 1 2 3 4 ಅಂತ ಪ್ರಿಂಟ್ ಆಗಿದೆ, ಮತ್ತೆ 5 ಪ್ರಿಂಟ್ ಆಗಿಲ್ಲ. ಯಾಕಂದ್ರೆ 5 ಹತ್ರ ನಾವು ಏನಂತ ಕೊಟ್ಟಿವಿ ಅಂದ್ರೆ ಕಂಟಿನ್ಯೂ ಕೊಟ್ಟಿವಿ, ಹಾಗಾಗಿ 5 ಅನ್ನೋದನ್ನ ಸ್ಕಿಪ್ ಮಾಡಿ 6 7 8 9 ಅಂತ ಪ್ರಿಂಟ್ ಮಾಡಿದೆ. ಇಲ್ಲಿ ನೋಡ್ಬೋದು ನೀವು, ಸರಿನಾ. 5 ಅಂತ ಕೊಟ್ಟು 5 ಅಂತ ಕೊಟ್ಟು ಕಂಟಿನ್ಯೂ ಕೊಟ್ಟಿವಿ, ಹಾಗಾಗಿ 5 ಪ್ರಿಂಟ್ ಆಗಿಲ್ಲ, ಸರಿನಾ. ನೆಕ್ಸ್ಟ್ ನಾವು ಬ್ರೇಕ್ ನೋಡ್ತಾ ಹೋಗೋಣ. ಇಲ್ಲಿ ನೋಡ್ಬೋದು ಬ್ರೇಕ್ ಅದೇ ರೀತಿ ಕೊಟ್ಟು 5 ಕೊಟ್ಟಿದ್ರೆ ಅದೇ ಅಲ್ಲಿ ಬ್ರೇಕ್ ಇರೋ ಹತ್ರ ಕಂಟಿನ್ಯೂ ಇರೋ ಹತ್ರ ಬ್ರೇಕ್ ಕೊಡ್ತಾ ಇದೀನಿ, ಸರಿನಾ. ನೋಡ್ಬೋದು ನೀವು, ಅಲ್ಲಿಗೆ ಹೋಗಿದ ತಕ್ಷಣ 5 ಇರೋ ಹತ್ರ ಬ್ರೇಕ್ ಕೊಟ್ರೆ ಅಲ್ಲಿಂದ ಆ ಕಡೆ ಮುಂದಕ್ಕೆ ಪ್ರಿಂಟ್ ಆಗೋಕೆ ಹೋಗಲ್ಲ, ಸರಿನಾ. ರನ್ ಮಾಡಿ ನೋಡೋಣ. ಇಲ್ಲಿ ನೋಡ್ಬೋದು, ನಾನು 5 ಅಂತ ಕೊಟ್ಟಿದ್ದೆ, ಹಂಗಾಗಿ 1 2 3 4 ಪ್ರಿಂಟ್ ಆಗಿ 5 ಹತ್ರ ಬ್ರೇಕ್ ಅಂತ ಹಾಕಿನಿ. 5 ಇಂದ ಇರೋ 5 6 7 8 9 10 ಇರೋ ತನಕನೂ ಬ್ರೇಕ್ ಆಗಿದೆ, ಅಂದ್ರೆ ಅಲ್ಲಿಗೆ ಟರ್ಮಿನೇಟ್ ಆಗಿದೆ ಅಂತ ಹೇಳ್ತಿದೀವಿ, ಸರಿನಾ. ಇದು ಬ್ರೇಕ್. ಎಕ್ಸಿಟ್ ನೋಡ್ತಾ ಹೋಗೋಣ. ಇದು ಎಕ್ಸಿಟ್ ಅಂದ್ರೆ ಪ್ರಿಂಟ್, ನಾವೇನ್ ಪ್ರಿಂಟ್ ಅಂತ ಕೊಟ್ಟಿರ್ತೀವೋ ಅದನ್ನ ಪ್ರಿಂಟ್ ಮಾಡಿ ಎಕ್ಸಿಟ್ ಆಗು ಅಂತ ಹೇಳ್ತಿದೀವಿ, ಸರಿನಾ. ಇಲ್ಲಿ ಎಕ್ಸಿಟ್ 1 ಕೊಟ್ಟಿವಿ ಪ್ರಿಂಟ್ ಮಾಡಿ, ಸರಿನಾ. ಪ್ರೋಗ್ರಾಮ್ ರನ್ ಮಾಡಿದ್ರೆ ಗೊತ್ತಾಗುತ್ತೆ. ಇಲ್ಲಿ ನೋಡ್ಬೋದು, ಎಲ್ಲೋ ಎವ್ರಿ ಒನ್ ಗುಡ್ ಮಾರ್ನಿಂಗ್ ಅಂತ ಕೊಟ್ಟಿದೀವಿ, ಸರಿನಾ. ಇವೆರಡು ಪ್ರಿಂಟ್ ಆಗಿ ಮತ್ತೇನಾಗಿದೆ, ಅದ್ರ ಕೆಳಗಡೆ ಇನ್ನೂ ಒಂದು ಸ್ಟೇಟ್ಮೆಂಟ್ ಇದೆ, ನಾವು ಅಲ್ಲಿಗೆ ಎಕ್ಸಿಟ್ ಕೊಟ್ಟಿವಿ, ಅಂದ್ರೆ ಪ್ರೋಗ್ರಾಮ್ ಇಂದ ಹೊರಗಡೆ ಹೋಗಿದೆ, ಅಲ್ಲಿಗೆ ಎಕ್ಸಿಟ್ ಆಗಿದೆ ಅಂತ ಹೇಳ್ತಾ ಹೋಗ್ಬೋದು. ಇದು ಎಕ್ಸಿಟ್ ಆಯ್ತಾ. ನೆಕ್ಸ್ಟ್ ರಿಟರ್ನ್. ಇಲ್ಲಿ ಏನ್ ಮಾಡುತ್ತೆ ಅಂತಂದ್ರೆ ರಿಟರ್ನ್ ನಾವಿಲ್ಲಿ ಫಂಕ್ಷನ್ ಯೂಸ್ ಮಾಡ್ತೀನಿ. ಇಂಟ್ ಆಡ್ ಅಂತ ಕೊಟ್ಟಿದ್ದೀವಿ. ಇಂಟ್ ಮೇನ್ ಪ್ರಿಂಟ್ ಎಫ್ ಸಮ್ ಎ ಪ್ಲಸ್ ಅಂದ್ರೆ ಪರ್ಸೆಂಟ್ ಆಡ್ ಮಾಡ್ತಾ ಅಂತ ಹೇಳ್ತಾ ಇದೀವಿ. ಎ ಕೊಟ್ಟು 10 ಕೊಟ್ಟಿವಿ, ಬಿ ಕೊಟ್ಟು 20 ಕೊಟ್ಟಿವಿ. ಈ ಎರಡನ್ನು ಪ್ಲಸ್ ಮಾಡಿ ಎರಡು ನಂಬರ್ನ ನಾವು ರಿಟರ್ನ್ ಮಾಡು ಅಂತ ಹೇಳ್ತಿದೀವಿ, ಸರಿನಾ. ಅದು ಎಲ್ಲಿ ಮಾಡ್ಬೇಕು ಅಂತಂದ್ರೆ ಇಲ್ಲಿ ಆಡ್ ಅಂತ ಕೊಟ್ಟಿವಿ ನೋಡಿ, ಇಲ್ಲಿ ಇಂಟಿಜರ್ ಅಂದ್ರೆ ರಿಟರ್ನ್ ಮಾಡುತ್ತೆ ಅಂತ ಹೇಳಿ, ಸರಿನಾ. ಇಲ್ಲಿ ಹೋಗಿ ಅದು ಪ್ರಿಂಟ್ ಆಗುತ್ತೆ, ಅಂದ್ರೆ 30 ಅಂತ ಪ್ರಿಂಟ್ ಆಗುತ್ತೆ. ಇದೆಲ್ಲ ಸೇರಿಸಿ ಜಂಪಿಂಗ್ ಸ್ಟೇಟ್ಮೆಂಟ್ ಹೇಳ್ತೀವಿ, ಸರಿನಾ. ಥ್ಯಾಂಕ್ ಯು ಗೈಸ್.